ನಮಸ್ಕಾರ, ಹೇಗಿದ್ದೀರಾ? ಸ್ವಶೈಲ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಶುಕ್ರವಾರ, ಶುಭ ಶುಕ್ರವಾರ. ಮತ್ತೆ ವ್ಲಾಗ್ ಶುರು ಮಾಡಿದ್ದೀನಿ ಸುಮಾರು ದಿನಗಳಾದಮೇಲೆ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ. ತುಂಬ ದಿವಸದಿಂದ ವ್ಲಾಗ್ ಮಾಡೇ ಇರಲಿಲ್ಲ. ಮಾಡಬೇಕು ಅಂದ್ಕೊಂಡ್ರೂ ಸಾಧ್ಯ ಆಗ್ತಿರ್ಲಿಲ್ಲ ನನಗಿರೋ ಒಂದಷ್ಟು ಕಮಿಟ್ಮೆಂಟ್ಸ್ಗಳ ಮಧ್ಯೆ. ಇವತ್ತು ಬ್ಲಾಗ್ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಈ ಬ್ಲಾಗ್ ಅಂತೇಳಿ. ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಮಧ್ಯಾಹ್ನ ಇನ್ನೂ ಆಗಿಲ್ಲ, ಮಧ್ಯಾಹ್ನ ಆಗ್ತಾ ಇದೆ. ಸೊ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಡಬೇಕು, ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ. ಇಂಪಾರ್ಟೆಂಟ್ ಕೆಲಸ ಅಂದರೆ ಏನಿಲ್ಲ, ಇವತ್ತು ಏಪ್ರಿಲ್ 26 ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ನಡೀತಿದೆ. ಚುನಾವಣೆ ಅಂದರೆ ಓಟ್ ಹಾಕಲೇಬೇಕಲ್ಲ, ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಓಟ್ ಹಾಕೋಕ್ಕೆ ಹೋಗಬೇಕು. ನನ್ನ ಹಕ್ಕನ್ನು ಚಲಾಯಿಸೋದಕ್ಕೆ, ನನ್ನ ಕರ್ತವ್ಯನ ನಿಭಾಯಿಸೋದಕ್ಕೆ ಹೋಗಬೇಕು. ನನ್ನ ವೋಟಿಂಗ್ ಬೂತು ತುಂಬ ದೂರ ಇದೆ. ಅಂದರೆ ನಂದು ಹಳೆ ಮನೆಯಲ್ಲಿ ಹಳೆ ಮನೆ ಹತ್ರ ಇದ್ದಿದ್ದ ಅಡ್ರೆಸ್ನ ಚೇಂಜ್ ಮಾಡಿಸಿಲ್ಲ ಇನ್ನೂ. ಹಾಗಾಗಿ ಅಷ್ಟು ದೂರ ಹೋಗಬೇಕು. ಟೈಮ್ ಹಿಡಿಯುತ್ತೆ ಸ್ವಲ್ಪ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಅವರು ಓಟ್ ಹಾಕ್ಬಿಟ್ಟು ಬರೋಣ ಅಂತ. ಅವ್ರದ್ದು ಇದೇ ಕಾನ್ಸ್ಟಿಟ್ಯೂನ್ಸಿಲಿ ಇರೋದ್ರಿಂದ, ನಮ್ಮ ಮನೆ ಹತ್ರನೇ ಇರೋದ್ರಿಂದ ಒಂದು 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ಅವ್ರದ್ದು ಮುಗಿಸ್ಕೊಂಡು ನಂದು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಹಾಗೆ ಆಗ್ತಿದೆ. ಸದ್ಯಕ್ಕೆ ಅವರು ಅಮ್ಮನ ಕರ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಓಟ್ ಹಾಕ್ಸ್ಕೊಂಡು ಬಂದು ಆಮೇಲೆ ನಾನು ಹೋಗ್ಬಿಟ್ಟು ಓಟ್ ಹಾಕಿ ಬರ್ತೀನಿ. ಈ ಬಿಸಿಲಲ್ಲಿ ಹಬ್ಬ ಅನ್ನಿಸ್ತಿದೆ. ಬಿಸಿಲು ಸೆಕೆ ಅಂತ ಓಟ್ ಹಾಕ್ದೇನೂ ಇರೋಕ್ಕಾಗಲ್ಲ. ನಿಮ್ಮದೆಲ್ಲ ಆಯಿತಾ ಓಟ್ ಹಾಕಿದ್ದು, ಅಥವಾ ಬಿಸಿಲು ಅಂತ ಮನೇಲಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟು ಈ ಬ್ಲಾಗ್ ಬರೋದು ಅಥವಾ ನಾಳೆ ಅಂದರೆ ಎಲೆಕ್ಷನ್ ಆಗಿದ್ದು ಮರುದಿನ ಇರುತ್ತೇನೋ ಅಂತ ಅನ್ಕೋತೀನಿ. ನಮ್ಮ ಗಾರ್ಡನ್ ತುಂಬ ಬದಲಾಗಿದೆ, ತುಂಬ ಬದಲಾಗಿದೆ. ಹೇಗಾಯಿತು, ಹೇಗಿದೆ ಅಂತೆಲ್ಲ ಹೇಳ್ತೀನಿ ನೆಕ್ಸ್ಟು, ಅಂದರೆ ಬರೋ ವ್ಲಾಗಲ್ಲಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಅದಕ್ಕೆ ಇನ್ನೇನು ಬರ್ತಾರೆ ಅನಿಸುತ್ತೆ. ಇನ್ನೇನು ಒಂದು 5 ನಿಮಿಷದಲ್ಲೆಲ್ಲ ಹೊರಡ್ತೀನಿ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಸುಮಾರು ದಿನ ಆಯ್ತಲ್ಲ, ಒಂಥರ ಮಾತಾಡೋದಕ್ಕೆ ಸಿಗ್ತಾಯಿಲ್ಲ. ಇನ್ಮೇಲಿಂದ ವ್ಲಾಗ್ ಕಂಟಿನ್ಯೂಸ್ ಅಲ್ದಿದ್ರೂ ಅಟ್ಲೀಸ್ಟ್ ವಾರಕ್ಕೊಂದು 2-3 ಆದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕೋಣ, ನೋಡೋಣ ಹೇಗಾಗುತ್ತೆ ಅಂತ. ಆ್ಯಕ್ಚುಲಿ ಈ ವ್ಲಾಗ್ ಶುಕ್ರವಾರನೇ ಎಡಿಟ್ ಮಾಡಿ ಶನಿವಾರ ಅಪ್ಲೋಡ್ ಮಾಡೋಣ ಅನ್ನೋದು ಇತ್ತು ತಲೆಯಲ್ಲಿ. ಆದರೆ ಹಬ್ಬ, ಊರು, ಸ್ವಲ್ಪ ಶಾಪಿಂಗ್, ಅದು ಇದು ಅಂತ ಅಂದ್ಕೊಂಡು 1 ವಾರ ಟೈಮ್ ತೊಗೊಬಿಟ್ಟಿದ್ದೀನಿ ಈ ವ್ಲಾಗ್ ಹಾಕೋದಕ್ಕೆ. ಹಾಗೆ ಬೆಳಗ್ಗೆ ಟೆರೆಸ್ ಎಲ್ಲ ನೀಟಾಗಿ ತೊಳೆದಿದ್ದೆ. ಸುಮಾರು ತಿಂಗಳ ಮೇಲೆ ಆಗಿತ್ತು ನಾನು ಟೆರೆಸ್ ತೊಳೆದು. ನೀರಿಲ್ಲ ಅಂತ ಹೇಳ್ಕೊಂಡು ಪಾಟ್ಸ್ ಎಲ್ಲ ಆ ಕಡೆ ಈ ಕಡೆ ಜರುಗಿಸಿದ್ದು ನೀಟಾಗಿ ಅರೇಂಜ್ ಮಾಡ್ತಿದ್ದೀನಿ. ಇವ್ರು ಬರೋ ಅಷ್ಟರಲ್ಲಿ ಆಗುತ್ತೆ ಅಂತೇಳಿ. ಬಿಸಿಲಲ್ಲಂತೂ ಕೆಲಸ ಮಾಡೋಕ್ಕಾಗಲ್ಲಪ್ಪ, ತುಂಬ ಸುಸ್ತಾಗೋಗುತ್ತೆ. ನಾನು ಈ ಪಾಟೆಲ್ಲ ಇಡೋ ಅಷ್ಟರಲ್ಲೇ ಅಮ್ಮ ಬಂದರು. ಅವ್ರದ್ದು ಓಟ್ ಕೂಡ ಆಗಿತ್ತು. ನಮ್ಮ ಮನೆಯವರು ಸ್ವಲ್ಪ ಸ್ನಾನ ಮಾಡದೆ ಹೋಗಿರೋದ್ರಿಂದ ಸ್ನಾನ ಮಾಡ್ಕೋತೀನಿ, ಆಮೇಲೆ ಹೋಗೋಣ ಅಂದರು. ಸೊ ಅವ್ರದ್ದು ಕೂಡ ರೆಡಿ ಆದಮೇಲೆ ಹೊರಡ್ತಾ ಇದ್ದೀವಿ. ಈಗ ಬಿಸಿಲಂತೂ ಹುರಿದೋಗ್ತಾ ಇದೆ. ಇಷ್ಟೊಂದು ಬಿಸಿಲು ಜೀವಮಾನದಲ್ಲಿ ಯಾವತ್ತೂ ನೋಡಿಲ್ಲ ಅನಿಸುತ್ತೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆಯಿತು, ಅವ್ರದ್ದು ರೆಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋದಾ? ದೇವಸ್ಥಾನಕ್ಕೆ ಹೋದರೆ ಹೋಗ್ತೀವಿ, ಆದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಯಪ್ಪ, ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕಂದ್ರೆ ನೆನೆಸ್ಕೊಂಡ್ರೆ ಭಯ ಆಗ್ತದೆ ಈ ಬಿಸಿಲಲ್ಲಿ. ಬಿಸಿಲು, ಸೆಕೆ, ಬೇವರು, ಅದರ ಅನುಭವ ಅಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗೇ ಆಗ್ತಾಯಿದೆ. 10 ನಿಮಿಷ ಫ್ಯಾನ್ ಇಲ್ಲದೆ ನಿಂತರೆ ಬೆವರಲ್ಲೇ ಸ್ನಾನ ಮಾಡಿಬಿಟ್ಟಿರ್ತೀವಿ. ಅದು ಯಾವಾಗ ಮಳೆ ಬರುತ್ತೋ, ಯಾವಾಗ ಭೂಮಿ ತಂಪಾಗುತ್ತೋ ಒಂದು ಗೊತ್ತಿಲ್ಲ. ನಮ್ಮ ಮನೆಯವರು ನಾನು ಹೊರಟಿದ್ದೀವಿ ಇವಾಗ. ಇಲ್ಲೇ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ಉಭಯ ಮಾರಮ್ಮ ದೇವಸ್ಥಾನ. ಪ್ರತಿ ವಾರ ಬರೋ ಅಂಥ ರೂಢಿ ಇದೆ. ನಾನಲ್ದಿದ್ರು ನಮ್ಮ ಮನೆಯವರಾದರೂ ಖಂಡಿತ ಬಂದಿರ್ತಾರೆ. ಹಾಗಾಗಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಇನ್ನೂ ಅಲಂಕಾರ ಇಲ್ಲ, ಏನೂ ಆಗಿರಲಿಲ್ಲ. ಸಂಜೆ ಮಾಡ್ತಾರೆ. ಹೂವು ಎಲ್ಲ ಅಲ್ಲೇ ಇತ್ತು. ತುಂಬ ಚೆನ್ನಾಗಿ ಪ್ರತಿ ವಾರ ಕೂಡ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ತಾರೆ. ನನಗೆ ಆ ದೇವಸ್ಥಾನ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅಲಂಕಾರ ನೋಡೋದಕ್ಕೇ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಹಿಡಿಯುತ್ತೆ 2 ವೀಲರಲ್ಲಿ ಬರಬೇಕಂದ್ರೆ. ಸುಸ್ತಾಗೋಯ್ತು ನಿಜವಾಗ್ಲೂ. ಈ ಬಿಸಿಲಲ್ಲಿ ಒಂಥರ ಅದು ಹೇಳೋಕ್ಕಾಗಲ್ಲ ಯಾವ ರೀತಿ ಆಗ್ತಿದೆ ಅಂತ. ಬಿಸಿಲು ಎಲ್ಲ ನಮ್ಮ ಶಕ್ತಿನೆಲ್ಲ ಹೀರ್ಕೊಬಿಟ್ಟಿರುತ್ತೆ ಅನಿಸುತ್ತೆ ಒಂದು ಅರ್ಧ ಗಂಟೆ ಆಚೆ ಇದ್ದರೆ.
ಅದಕ್ಕೋಸ್ಕರ ಇತ್ತೀಚೆಗೆ ತೀರಾ ಅವಶ್ಯಕ ಇದೆ ಅಂತ ಅನಿಸಿದ್ರೆ ಮಾತ್ರ ಮಧ್ಯಾಹ್ನದ ಈಚೆ ಬರೋದು, ಇಲ್ಲದಿದ್ದರೆ ಆರಾಮಾಗಿ ಮನೆಯಲ್ಲೇ ಇರ್ಬೋದು. ಮನೆಯಲ್ಲಿರೋದಕ್ಕೂ ಸೆಕೆ ಹಬೆ ಅಂತ ಅನಿಸುತ್ತೆ, ಆದರೆ ತೀರಾ ಏನು ಸುಸ್ತಾಗೋದಿಲ್ಲ. ನಾವು ಹೀಗಂತೀವಿ, ಆದರೆ ಹೊರಗಡೆನೇ ಕೆಲಸ ಮಾಡೋರು ಪಾಪ ಹೇಳೋಕ್ಕಾಗಲ್ಲ. ಈ ಬಿಸಿಲಲ್ಲಿ ನಾನು ಯಾವತ್ತೂ ಇಷ್ಟೊಂದು ಬಿಸಿಲನ್ನ ನೋಡೇ ಇರಲಿಲ್ಲ. ಈ ಸಲ ಮಳೆಗಾಲದ ಫೀಲು ಇರಲಿಲ್ಲ, ಚಳಿಗಾಲದ ಫೀಲು ಇರಲಿಲ್ಲ, ಆದರೆ ಬೇಸಿಗೆ ಮಾತ್ರ ಡಬಲ್ ಫೀಲ್ ಕೊಡ್ತಿದೆ. ಯಾವಾಗೆಲ್ಲ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ಆದಷ್ಟು ಬೇಗ ಸರಿ ಹೋಗಬೇಕಂದ್ರೆ ಒಂದು ದೊಡ್ಡ ಜೋರು ಮಳೆ ಅಟ್ಲೀಸ್ಟ್ ಒಂದು ವಾರಗಳ ಕಾಲ ಆದರೂ ಸರಿಯಾಗಿ ಬಂದು ಭೂಮಿಗೆ ಬೀಳಬೇಕು. ಆವಾಗಲೇ ಭೂಮಿ ತಂಪಾಗೋದು, ಇಲ್ದಿದ್ರೆ ಇನ್ನಷ್ಟು ಹಬೆ ಜಾಸ್ತಿ ಆಗುತ್ತೆ. ಆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಮಳೆ ಕಾಯೋರೇನೇ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ. ಮೊದಲೆಲ್ಲ ರೈತರು ಮಾತ್ರ ಕಾಯ್ತಿದ್ರು ಬೆಳೆಗೋಸ್ಕರ ಮಳೆ ಬರಲಿ ಅಂತ. ಈ ರೈತರು ಮಾತ್ರ ಅಲ್ಲ, ಎಲ್ಲರೂ ಬೇಡ್ಕೊತಿದ್ದಾರೆ ಬೇಗ ಮಳೆ ಬರಲಿ ಅಂತ. ಒಂದೊಂದು ಕಡೆ ಪ್ರವಾಹ ಆಗುತ್ತೆ, ಒಂದೊಂದು ಕಡೆ ಬರಗಾಲ ಬರುತ್ತೆ. ಇದು ಪ್ರಕೃತಿ ನಿಯಮ. ಮನುಷ್ಯ ಏನು ಕೊಡ್ತಾನೋ ಅದನ್ನು ತಗೊಳ್ಳೋದಕ್ಕೆ ರೆಡಿ ಆಗಿರಬೇಕು ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಸೊ ನಾವು ಓಟೆಲ್ಲ ಹಾಕಿ ಮತ್ತೆ ಮನೆ ಕಡೆ ಬಂದ್ವಿ. ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ರೇಷನ್ ಅಂಗಡಿನಲ್ಲಿ ಸ್ವಲ್ಪ ರೇಷನ್ ತೊಗೊಳ್ಳೋದಿತ್ತು, ನಾಳೆ ಊರಬ್ಬಕ್ಕೋಸ್ಕರ. ಅದನ್ನೆಲ್ಲ ಕೊಂಡ್ಕೊಂಡು ಮನೆಗೆ ಹೊರಟ್ವಿ. ಓಟ್ ಮಾಡಿ ಸ್ವಲ್ಪ ಸಾಮಾನು ತರೋದಿತ್ತು, ನಾಳೆ ಹಬ್ಬ ಇದೆ ನಮ್ಮೂರಲ್ಲಿ. ಹಾಗಾಗಿ ಹಬ್ಬಕ್ಕೆ ಸ್ವಲ್ಪ ಮಡ್ಲಕ್ಕಿ ಸಾಮಾನೆಲ್ಲ ತರೋದಿತ್ತು. ತಗೊಂಡು ಬರೋ ಅಷ್ಟರಲ್ಲಿ ಸಾಕಾಯಿತು. ಬಿಸಿಲಂತೂ ಹುರಿದು ಹೋಗ್ತಿದೆ, ಸಾಕಾಗುತ್ತೆ ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ಬರೋಕ್ಕೆ. ಸದ್ಯಕ್ಕೆ ಮಧ್ಯಾಹ್ನದ ಅಡುಗೆ ಕ್ಯಾನ್ಸಲ್ ಆಗಿದೆ. ಫ್ರೂಟ್ಸು, ಜ್ಯೂಸು, ಐಸ್ ಕ್ರೀಮ್ ಅಂದ್ಕೊಂಡು ಯಾರು ಊಟ ಬೇಡ ಅಂತಿದ್ದಾರೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಹಂಗೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ. ಗಬ್ಬೆದೋಗಿದೆ, ನಮ್ಮ ಮಕ್ಕಳು ತಿಂದು ಹಾಕಿ ಮಾಡಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ಸಂಜೆ ಮಾಡ್ತಾಯಿದ್ದೀನಿ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಬಿಸಿಲಿಗೇನೋ ತಲೆನೋವು ಥರ ಹಿಡ್ಕೊಂಡಿತ್ತು. ಇನ್ನೇನು ಅಡುಗೆ ಮಾಡೋದು ಏನಿರಲಿಲ್ವಲ್ಲ ಅಂತ ಸ್ವಲ್ಪ ನಿದ್ದೆ ಮಾಡಿದ್ದಷ್ಟೇ. ಅಷ್ಟು ದೂರ ಹೋಗಿ ಬಂದಿದ್ದು ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು ಈ ಬಿಸಿಲಲ್ಲಿ. ನಾನು ಇತ್ತೀಚೆಗೆ ಬಿಸಿಲು ಅಂತ ಹೇಳಿ ಹೊರಗಡೆನೇ ಹೋಗ್ತಿರ್ಲಿಲ್ಲ, ಹಾಗಾಗಿ ಸುಮಾರು ದಿನ ಆದಮೇಲೆ ಹೋದ್ನಲ್ಲ, ಅದಕ್ಕೆ ಅನಿಸ್ತು. ಹೋಗಿದ್ದಕ್ಕೇನು ಖಂಡಿತ ಬೇಜಾರಿಲ್ಲ, ಯಾಕಂದರೆ ಎಲೆಕ್ಷನ್ನಲ್ಲಿ ವೋಟ್ ಹಾಕಬೇಕು. ಅದು ಬರೀ ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ ಹೌದು. ನಾವು ಅದನ್ನು ಖಂಡಿತ ಮಾಡಲೇಬೇಕು. ಅದನ್ನು ಬಿಸಿಲು ಮಳೆ ಅಂತ ಹೇಳಿ ಮನೇಲಿದ್ದರೆ ನಮಗೆ ನಾವೇ ಮಾಡಿದ ಮೋಸ. ಅದು ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಫ್ಯೂಚರ್ಗೂ ಕೂಡ ನಾವು ಮಾಡುವಂಥ ಮೋಸ. ನಮ್ಮ ಓಟಿಂದ, ನಮ್ಮ ಒಬ್ಬರೋಟಿಂದ ಏನಾಗುತ್ತೆ ಬಿಡು, ಹಾಕಿಲ್ಲ ಅಂದರೂ ಪರವಾಗಿಲ್ಲ ಅಂತ 1,000 ಜನ ಯೋಚನೆ ಮಾಡಿಬಿಟ್ರು ಕೂಡ ಯಾವುದೋ ಒಂದು ತಪ್ಪಾದ ಅಭ್ಯರ್ಥಿನ ನಾವು ಗೆಲ್ಲಿಸ್ದಂಗೆ ಆಗುತ್ತೆ ನಾವು ಓಟ್ ಹಾಕ್ತೇನೆ. ಹಾಗಾಗಿ ಅದ್ರ ಬಗ್ಗೆ ಏನು ಗಿಲ್ಟ್ ಇಲ್ಲ, ಬಿಸಿಲಲ್ಲಿ ಹೋಗಿ ಬಂದಿದ್ದು, ಅಷ್ಟು ದೂರ ಹೋಗಿ ಬಂದಿದ್ದು ಅಂತ ಹೇಳಿ. ಇನ್ನೂ ತುಂಬಾ ಬೇಜಾರಾಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರ ಸೆಂಟ್ರಲಲ್ಲಿ ಅತಿ ಕಡಿಮೆ ಓಟ್ ಆಗಿದ್ದಂಥ ಕಾನ್ಸ್ಟಿಟ್ಯುಯೆನ್ಸಿ ಆಗಿದೆ. ಬೆಂಗಳೂರು ಅಂದರೆ ಎಲ್ಲರೂ ವಿದ್ಯಾವಂತರು, ಒಳ್ಳೆ ಎಜುಕೇಟೆಡ್ ಪೀಪಲ್ ಇರ್ತಾರೆ ಅಂತ ಜನ ಭಾವಿಸಿರ್ತಾರೆ. ಅಂಥ ಜಾಗದಲ್ಲೇ ಮತದಾನದ ಅರಿವಿಲ್ದೇ ಎಷ್ಟೋ ಜನ ಓಟ್ ಹಾಕಲ್ಲ. ಅದೊಂದು ಬೇಜಾರಷ್ಟೇ. ನಮ್ಮ ಹಳ್ಳಿಗಳ ಕಡೆ ನಮ್ಮ ಹಿರಿಯರು ಅಂದರೆ ನಮ್ಮ ತಾತ ಅಜ್ಜಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಓಟಿದೆ ಅಂದರೆ ಅವ್ರ ಕೆಲಸನೆಲ್ಲ ಸೈಡ್ಗಿಟ್ಟು ಆವತ್ತಿನ ದಿನ ಕಂಪಲ್ಸರಿ ವೋಟ್ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಓದಿರೋರಾಗಿ, ತಿಳುವಳಿಕೆ ಇರೋರಾಗಿ ಮತದಾನದ ಅರಿವಿಲ್ದೇ ನಾವು ಮತದಾನನೇ ಮಾಡಲ್ಲ ಅಂತ ಆಮೇಲೆ ಯಾವತ್ತೋ ಒಂದಿನ ಲೀಡರ್ಸ್ನ ಬ್ಲೇಮ್ ಮಾಡೋದು, ಆ ಸೌಕರ್ಯ ಇಲ್ಲ, ಈ ಸೌಕರ್ಯ ಇಲ್ಲ ಅಂತ ಬ್ಲೇಮ್ ಮಾಡೋದು ಸರಿಯಲ್ಲ. ಹಾಗಾಗಿ ತಪ್ಪದೆ ಮತದಾನ ಮಾಡಿ. ಏನು ಒಂದು 10-15 ನಿಮಿಷ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, 1 ಅವರ್ ಅದಕ್ಕೋಸ್ಕರ ಟೈಮ್ ಕೊಟ್ಟರೆ 5 ವರ್ಷ ನಾವು ಸುಭದ್ರವಾಗಿರ್ಬೋದು. ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿದ್ದೀವಿ, ಅವ್ರನ್ನ ಗೆಲ್ಲಿಸಿದ್ದೀವಿ ಅನ್ನೋ ಸಂತೃಪ್ತಿ ಕೂಡ ನಮಗಿರುತ್ತೆ. ಬರೀ ಇದು 5 ವರ್ಷದ ಕತೆ ಅಲ್ಲ, ನಾವು ಯಾರನ್ನು ಗೆಲ್ಲಿಸ್ತೀವಿ, ಯಾರನ್ನು ನಮ್ಮ ಜನಪ್ರತಿನಿಧಿಯಾಗಿ ನಿಲ್ಲಿಸ್ತೀವಿ ಅನ್ನೋದು ನಮ್ಮ ಮಕ್ಕಳ ಫ್ಯೂಚರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ತಪ್ಪು ಅಭ್ಯರ್ಥಿನ ನಾವು ಓಟ್ ಹಾಕ್ತೇನೆ ಗೆಲ್ಲಿಸ್ತೀವಿ ಅಂದರೆ ಅದು ತಪ್ಪು ಕೆಲಸ ಆಗುತ್ತೆ. ಹಾಗಾಗಿ ಯಾರಿಗೆಲ್ಲ ಅವಕಾಶ ಇದೆ ಖಂಡಿತ ಅದು ನಿಮ್ಮ ಕರ್ತವ್ಯ ಅಂದ್ಕೊಂಡು, ನಿಮ್ಮ ಹಕ್ಕು ಅಂದ್ಕೊಂಡು ಆ ವೋಟ್ನ ಮಾಡಿ ಅಂತ ಕೇಳ್ಕೊತೀನಿ. ಪ್ರಜಾಪ್ರಭುತ್ವದಲ್ಲಿರೋ ಅದ್ಭುತವಾದ ವಿಷಯ ಅಂದರೆ ಅದು ಮತದಾನ, ಚುನಾವಣೆ. ಕೆಲವರಿಗೆ ಅವರ ಜೀವನನ ನಡೆಸೋ ಸ್ವತಂತ್ರನೇ ಇರಲ್ಲ. ಅಂಥದ್ರಲ್ಲಿ ನಮಗೆ ಒಂದು ಸರ್ಕಾರನ ರೂಪಿಸೋ ಅಂಥ ಸ್ವತಂತ್ರ ನಮ್ಮ ಬೆರಳ ತುದಿನಲ್ಲೇ ಇರುತ್ತೆ. ಅದನ್ನು ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೋಬಾರ್ದಲ್ಲ. ನೀವು ನನ್ನ ಒಂದು ಓಟಿಂದ ಒಬ್ಬ ಒಳ್ಳೆ ಅಭ್ಯರ್ಥಿನ ಗೆಲ್ಲಿಸಿದ್ದೀನಿ, ಅವರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನುವಾಗ ಅದೊಂಥರ ಸಂತೃಪ್ತಿ ಕೊಡುತ್ತೆ. ಆ ಹೆಮ್ಮೆ ಖಂಡಿತ ನನಗೆ ಇದೆ. ನಾನು ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತ ಹಾಕಿದ್ದೀನಿ, ಅವರಿಂದ ಒಳ್ಳೆ ಕಾರ್ಯಗಳನ್ನ ನಿರೀಕ್ಷೆ ಮಾಡ್ತಿದ್ದೀನಿ ಅನ್ನೋದು ನನಗೆ ಖುಷಿ ಕೊಡುವಂಥ ವಿಷಯ. ದಯವಿಟ್ಟು
ಅವಕಾಶ ಸಿಕ್ಕಿದ್ರೆ ಅವಕಾಶ ಮಾಡಿಕೊಂಡಾದರೂ ಮತದಾನ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಾಳಿನ ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡು ನಾಳೆ ನಮ್ಮೂರ ಹಬ್ಬನ ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಸೊ ನಾಳಿನ ವ್ಲಾಗ್ ನಮ್ಮೂರ ಹಬ್ಬ ಹೇಗಾಯಿತು ಅಂತ ಇರುತ್ತೆ. ನಾಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ, ಊರ ಹಬ್ಬದ ವ್ಲಾಗ್ ಜೊತೆ. ಅಲ್ಲಿ ತನಕ ಹೋಗಿ ಬರ್ತೀನಿ. ಧನ್ಯವಾದಗಳು.